ಪದಪಯಣ ಗಾನ ಸಿಂಚನ. ಗಾನ ಸಿಂಚನ ಜನಮನದ ಪದಪಯಣ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತ. ಗಾನ ಸಿಂಚನದ ಕೇಂದ್ರ ಬಿಂದು ನಮ್ಮ ತ್ರಿವಳಿ ರತ್ನಗಳಿಗೆ ಹೃದಯಪೂರ್ವಕವಾದಂತಹ ಸ್ವಾಗತ ಸುಸ್ವಾಗತ. ನಮ್ಮ ವಾದ್ಯ ಮಾಂತ್ರಿಕರಿಗೆ ಗಾನ ಸಿಂಚನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಮಾರುತಿ ಪ್ರಸಾದ್ ಆನ್ ತಬಲಾ, ಶಿವಮಾಲು ಆನ್ ಪರ್ಕಷನ್, Uma Prasad on rhythm pad, Ganesh on flute, Kiran on keyboard. ಸವಾಲೊಂದು ನಿನ್ನ ಮೇಲೆ ಶಾಹಿರತಿ ಈ ಒಂದು ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ವೈಷ್ಣವಿ ಗೂಳಿ ಆನ್ ಸ್ಟೇಜ್ ಪ್ಲೀಸ್. ಸವಾಲೊಂದು ನಿನ್ನ ಮ್ಯಾಲ ಶಾಹಿರಕೆ, ಸವಾಲೊಂದು 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 ನಿನ್ನ ಮ್ಯಾಲ ಶಾಹಿರಕೆ. ಸವಾಲೊಂದು ನಿನ್ನ ಮ್ಯಾಲ ಶಾಹಿರಕೆ, ಸವಾಲೊಂದು ನಿನ್ನ ಮ್ಯಾಲ ಶಾಹಿರಕೆ, ಸವಾಲೊಂದು ನಿನ್ನ ಮ್ಯಾಲ, ಸವಾಲೊಂದು ನಿನ್ನ ಮ್ಯಾಲ, ಸವಾಲೊಂದು ನಿನ್ನ ಮ್ಯಾಲ ಶಾಹಿರಕೆ, ಸವಾಲೊಂದು ನಿನ್ನ ಮ್ಯಾಲ ಶಾಹಿರಕೆ, ಸವಾಲೊಂದು ನಿನ್ನ ಮ್ಯಾಲ ಶಾಹಿರಕೆ. ಬಯಲು ವಾಲಾವಿಗೆ ಬಯಲು ವಾಲಾವಿಗೆ ನವಿಲು ಕುಣಿದು ನಿಂತು, ಬಯಲು ಆಲಾವಿಗೆ ನವಿಲು ಕುಣಿದು ನಿಂತು, ತೈಲವಿಲ್ಲದ ಜ್ಯೋತಿ, ತೈಲವಿಲ್ಲದ ಜ್ಯೋತಿ, ತೈಲವಿಲ್ಲದ ಜ್ಯೋತಿ ಬೆಳಕು ಮದೀನದಿ, ತೈಲವಿಲ್ಲದ ಜ್ಯೋತಿ ಬೆಳಕು ಮದೀನದಿ. ಸವಾಲೊಂದು 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 ನಿನ್ನ ಮ್ಯಾಲ ಶಾಹಿರಕೆ, ಸವಾಲೊಂದು ನಿನ್ನ ಮ್ಯಾಲ ಶಾಹಿರಕೆ.
ಶಿಶುನಾಳ ಧೀಶಗೆ ನಗಿ ಬಂದು ಸವಾಲೊಂದು 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 ನಿನ್ನ ಮ್ಯಾಲ ಶಾಹಿರಕ್ಕೆ ಸವಾಲೊಂದು ನಿನ್ನ ಮ್ಯಾಲ ಶಾಹಿರಕ್ಕೆ ಸವಾಲೊಂದು ನಿನ್ನ ಮ್ಯಾಲ ಸವಾಲೊಂದು ನಿನ್ನ ಮ್ಯಾಲ ಸವಾಲೊಂದು ನಿನ್ನ ಮ್ಯಾಲ ಶಾಹಿರಕ್ಕೆ 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 ವೈಷ್ಣವಿ ಗೂಲಿ ಹಾಯ್. ಆಯ್ಕ ವೈಷ್ಣವಿ ಏನಂದರೆ ಎಲ್ಲರೂ ಟೆನ್ಷನು ಅಥವಾ ಎಲ್ಲ ಲಿರಿಕ್ಸು ಅದೆಲ್ಲ ಬರ್ಕೋತಾ ಇದ್ರೆ ಅಲ್ಲಿ ಬರ್ತಾರೆ ಮೈಕ್ ಕರೆಕ್ಟ್ ಆಗಿದೆಯಾ ಹಾಂ ಓಕೆ ನೆಕ್ಸ್ಟ್ ನಾನು ಹಾಡ್ತೀನಿ ಅಷ್ಟೇ. ನನಗೆ ಟೆನ್ಷನ್ ಆಗ್ಬೇಕು, ಇವ್ರೇನು ಟೆನ್ಷನೇ ಆಗಿಲ್ವಲ್ಲ, ನೆಕ್ಸ್ಟ್ ಇವ್ರು ವೇದಿಕೆ ಮೇಲೆ ಹೋಗ್ತಿದ್ದಾರೆ ಅಂತ. ಅರ್ಚನಾ ಮ್ಯಾಮ್, ಕೆಲವ್ರು ಟೆನ್ಷನನ್ನು ಮುಖದ ಮೇಲೆ ಹಾವಭಾವದಲ್ಲಿ ತೋರಿಸ್ತಾರೆ, ಕೆಲವ್ರು ತೋರಿಸಲ್ಲ ಅಷ್ಟೇ ಹೌದು. ಅಲ್ವನಮ್ಮ? ಕರೆಕ್ಟಾಗಿ ಹೇಳ್ತಾ ಎಂಥ ಒಳ್ಳೆ ಹಾಡು ಆರಿಸ್ಕೊಂಡಿದ್ಯಮ್ಮ. ಥ್ಯಾಂಕ್ ಯು ಬಾ, ಬಾಳಪ್ಪ ಹುಕ್ಕೇರಿ ಅವರು ಹಾಡಿರುತ್ತಾನೆ ಇದು ಒರಿಜಿನಲ್ಲು? ಹೌದ್ರಿ ಹ್ಞೂ ಬಾ, ಮಹಾನುಭಾವರು ಏನು ಹಾಡಿದ್ರು ಅವರು. ಅದನ್ನು ಕೇಳೋದೇ ಒಂದು ಕಿವಿಗೆ ಹಬ್ಬ. ಕೆಲವು ಜಾಗಗಳು ಅದ್ಭುತವಾಗಿ ಹಾಡಿದು, ಎಂಟ್ರಿನೇ ಶಾರ್ಪ್ ಆಯಿತು. ನೀನು ಆಲಾಪು ಇದೆಲ್ಲ ಮಧ್ಯದಲ್ಲಿ ತೊಗೊಂಡೆಲ್ಲ, ಅದರಲ್ಲೂ ನಿನಗೆ ಸ್ವಲ್ಪ ಕೆಲವು ಜಾಗದಲ್ಲಿ ಅನ್ಸರ್ಟನ್ ಇತ್ತು ಅಂತ ಅನ್ನಿಸ್ತಾ ಇತ್ತು. ಯು ಆರ್ ನಾಟ್ ಕಾನ್ಫಿಡೆಂಟ್. ಯಾಕೆ ಹಾಗೆ? ಏನು ಗೂಳಿ ಥರ ನುಗ್ಗಿ ಹಾಡಬೇಕಲ್ವಾ? ಡೌಟ್ ಇಟ್ಕೊಂಡು ಹಾಡಲೇಬಾರ್ದಲ್ವಾ? ಮತ್ತು ಇದೆಲ್ಲ ಒಂಥರ ನಿನ್ನ ಫೋರ್ಟೆ ಇದು, ನಿನ್ನ ಶೈಲಿಯ ಗೀತೆಗಳಿದು. ನೀನು ಇಷ್ಟಪಟ್ಟು ಆರಾಮಾಗಿ ಹಾಡಬಹುದಾದಂಥ ಗೀತೆಗಳು. ಅದರಲ್ಲಿ ನೀನು ಡೌಟ್ ಇಟ್ಕೋಬಾರ್ದು. ಸೊ ಇನ್ನೂ ಕಾನ್ಫಿಡೆಂಟಾಗಿ ಹಾಡು, ಇನ್ನೂ ಚೆನ್ನಾಗಿ ಹಾಡು. ಆಮೇಲೆ ಇವತ್ತು ಕೆಲವು ಕಡೆ ತುಂಬ ನೇಸಲ್ ಟೋನು ಬರ್ತಾಯಿತ್ತು, ಅದ್ರ ಕಡೆ ಒಂಚೂರು ಗಮನ ಕೊಡು. ಬಟ್ ತುಂಬ ಚೆನ್ನಾಗಿ ಹಾಡಿದೆ. ಆಲ್ ದ ವೆರಿ ಬೆಸ್ಟ್. ಇನ್ನೂ ಅದ್ಭುತವಾಗಿ ಹಾಡು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ವೇಮ್ಗಲ್ ಸರ್, ನೀವು ಇವತ್ತು ಬಾಳಪ್ಪ ಹುಕ್ಕೇರಿನ ವೇದಿಕೆ ಮೇಲೆ ತಂದರೆ ಅವರ ಭಾಳ ಸುಪ್ರಸಿದ್ಧ ಹಾಡಿದು ನಾನು ಕೇಳಿದ್ದೀನಿ ಹಿಂದೆ. ಅದೇ ಒಂದು ಶೇರ್ ಮಾರ್ಕೆಟಲ್ಲಿ ಒಂದು ಗೂಳಿದು ಒಂದು ಓಟ ಇರುತ್ತೆ. ದಿನಾ ಬೆಳಗ್ಗೆ ಎದ್ದರೆ ಮಾರ್ಕೆಟ್ ಸರ್ವೆ ಮಾಡೋರು ನೋಡ್ತಾ ಇರ್ತಾರೆ. ಇವತ್ತು ಮಾರ್ಕೆಟ್ ಏನು ಗ್ರಾಫ್ ಲೈನ್ ಈ ಏರಿಡ್ತಾನ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಇನ್ವೆಸ್ಟ್ ಮಾಡೋರು. ಹಾಗಾಗಿ ನಿಮ್ಮ ಗ್ರಾಫ್ ಲೈನು ದಿನದಿಂದ ದಿನಕ್ಕೆ ಇನ್ಕ್ರೀಸ್ ಆಗ್ತಾನೇ ಇದೆ. ಗ್ರಾಫ್ ಲೈನ್ ಹಾಗೆ ಶೇರ್ ಮಾರ್ಕೆಟಲ್ಲಿ ಹಾಗೆ ಗೂಳಿ ಮುನ್ನುಗ್ಗುತ್ತೋ ಹಾಗೆ ನೀವು ದಿನ ಮುನ್ನುಗ್ಗಿ ಮುಂದಿನ ದಿನಗಳಲ್ಲಿ. ಹಾಂ, ಒಳ್ಳೆಯದಾಗಲಿ. ಒಳ್ಳೆ ಹಾಡು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಮುನಿರಾಜು ಸರ್, ಅಪರೂಪದ ಹಾಡಿದು ಅಲ್ವಾ? ಒಂದು ಸವಾಲ್ ಜವಾಬುಗಳನ್ನು ಕೊಟ್ಟು ಒಂದು ರೀತಿ ಗಜಲ್ಗಳೆಲ್ಲ ಕೇಳದ ರೀತಿಯಲ್ಲಿ ಅನಿಸ್ತಾ ಇರುತ್ತೆ ಅಲ್ವಾ? ಅದ್ಭುತವಾದ ಹಾಡು. ಕೊನೆಯ ಸಾಲಲ್ಲಿ ಶಿಶುನಾಳ ನೀವು ಅದನ್ನು ತಾಳಕ್ಕೆ ಕೂರಿಸ್ಬೇಕು ಅಂತ ಶಿಶುನಾಳ ಆದಮೇಲೆ ದೀಶಾ ಸಪ್ರೇಟ್ ಮಾಡಿದ್ರೆ ಅದು ಬೇರೆ ಅರ್ಥನೇ ಕೊಡ್ಬೋದು. ಬೇರೆ ಹಾಡುಗಳಲ್ಲಿ ಈ ಥರ ಆದರೆ ಅದು ಅರ್ಥನೇ ಬೇರೆ ಆಗ್ಬೋದು. ಮೆಹಬೂಬ್ ಶಿಶುನಾಳ ಮೆಹಬೂಬ್ ಶಿಶುನಾಳ ಮೆಹಬೂಬ್ ಶಿಶುನಾಳ ಧೀಶಗೆ ನಗಿ ಬಂತು. ನೋಡಿ, ಅದನ್ನು ಎರಡೂ ಒಟ್ಟಿಗೆ ಹೇಳಲಿಕ್ಕೆ ಸಾಧ್ಯ ಆಗುತ್ತಾ? ಶಿಶುನಾಳ ದೀಶಾ ಇಲ್ಲ ಅದನ್ನು ಹಾಗೆ ತೇಲ್ಸಿ ಹಾಡಲಿಕ್ಕೆ ಆಗುತ್ತಾ? ಸ್ವಲ್ಪ ಅದನ್ನು ಪ್ರಯತ್ನ ಮಾಡಿದ್ರೆ ಚೆನ್ನಾಗಿರುತ್ತೆ. ಆ ಕಡೆಗೆ ಸ್ವಲ್ಪ ಗಮನ ಹರಿಸಿ. ಯಾಕೆಂದರೆ ಈಗ ಶ್ರೀ ಚಾಮುಂಡೇಶ್ವರಿ ಅಂತ ಹಾಡಬೇಕಾದ್ರೆ ಅದನ್ನು ತಾಳ ಹಾಕ್ಬಿಟ್ಟು ಬೇರೆ ಅದು ತಾಳ ಕೂರಲ್ಲ ಅಂದ್ಬಿಟ್ಟು ಬೇರೆ ಏನೋ ಸ್ಪ್ಲಿಟ್ ಮಾಡಿ ಹೇಳಲಿಕ್ಕಾಗಲ್ಲ ಅಲ್ವಾ? ಹಾಗೆ ಆ ಥರದ ಕೆಲವು ಪದಗಳನ್ನು ಒಂದು ಸ್ವಲ್ಪ ಗಮನ ಹರಿಸಿದ್ರೆ ಚೆನ್ನಾಗಿ ಅನಿಸುತ್ತೆ. ಇನ್ನು ಬಾಕಿ ಎಲ್ಲ ಹೇಳಿದ್ದಾರೆ ಮೇಡಮ್, ತುಂಬ ಚೆನ್ನಾಗಿದೆ. ನಿಮ್ಮ ವಾಯ್ಸ್ಗಂತೂ ಈ ಥರದ ಹಾಡುಗಳು ಹೇಳಿ ಮಾಡಿಸ್ದಂಗೆ ಇರ್ತವೆ. ನೀವು ಆ ಥರದ್ದೇ ಆಯ್ಕೆನೂ ಮಾಡ್ಕೊಳ್ತೀರಿ ಅಂತ ಕಾಣುತ್ತಲ್ವ? ಒಳ್ಳೆಯದು, ಒಳ್ಳೆಯ ಅಭ್ಯಾಸ ಅದು. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ವೈಷ್ಣವಿ ಗೂಡಿ, ಕೃಷ್ಣಾ, ಓಕೆ, ಥ್ಯಾಂಕ್ ಯು. ಶಿವಪ್ಪ ಕಾಯು ತಂದೆ ಮೂರು ಲೋಕಸ್ವಾಮಿ ದೇವ, ಈ ಒಂದು ಹಾಡನ್ನು ಹಾಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಟಂಗ್ ಟ್ವಿಸ್ಟರ್ ಗಿರೀಶ್ ಆನ್ ಸ್ಟೇಜ್ ಪ್ಲೀಸ್.
ನಾದರೂಪ ಮೊರೆಯ ನೀ ಆಲಿಸಿ ಪಾಲಿಸೋ ಸರ್ವೇಶ. ಶಿವಪ್ಪ ಕಾಯ ತಂದೆ ಮೂರು ಲೋಕ ಸ್ವಾಮಿ ದೇವ, ಹಸಿವೆಯನ್ನು ತಾಳಲಾರೆ ಕಾಪಾಡೆಯ ಹರನೇ. ಶಿವಪ್ಪ ಕಾಯ ತಂದೆ ಮೂರು ಲೋಕ ಸ್ವಾಮಿ ದೇವ, ಹಸಿವೆಯನ್ನು ತಾಳಲಾರೆ ಕಾಪಾಡೆಯ. ಭಕ್ತಿಯಂತೆ ಪೂಜೆಯಂತೆ ಒಂದುವರಿಯನ, ಭಕ್ತಿಯಂತೆ ಪೂಜೆಯಂತೆ ಒಂದುವರಿಯನ. ಪಾಪವಂತೆ ಪುಣ್ಯವಂತೆ ಕಾಣೆನಯ್ಯನ, ಪಾಪವಂತೆ ಪುಣ್ಯವಂತೆ ಕಾಣೆನಯ್ಯ. ನಾ ಶಿವಪ್ಪ ಕಾಯ ತಂದೆ ಮೂಲೋಕ ಸ್ವಾಮಿ ದೇವ, ಹಸಿವೆಯನ್ನು ತಾಳಲಾರೆ ಕಾಪಾಡೆಯ. ಶುದ್ಧನಾಗಿ ಪೂಜೆಗೈಯೇ ಒಲಿವೆಯಂತೆ ನೀ, ಶುದ್ಧನಾಗಿ ಪೂಜೆಗೈಯೇ ಒಲಿವೆಯಂತೆ ನೀ. ಶುದ್ಧವೋ ಅಶುದ್ಧವೋ ನಾ ಕಾಣೆ ದೇವನೇ, ಶುದ್ಧವೋ ಅಶುದ್ಧವೋ ನಾ ಕಾಣೆ ದೇವನೇ. ನಾದವಂತೆ ವೇದವಂತೆ ಒಂದು ತಿಳಿಯನ, ನಾದವಂತೆ ವೇದವಂತೆ ಒಂದು ತಿಳಿಯನ. ಬೆಂದ ಜೀವನೊಂದು ಕೂಗೆ ಬಂದು ನೋಡೆಯ, ಬೆಂದ ಜೀವನೊಂದು ಕೂಗೆ ಬಂದು ನೋಡೆಯ. ಹರನೇ ಶಿವಪ್ಪ ಕಾಯ ತಂದೆ ಮೂಲೋಕ ಸ್ವಾಮಿ ದೇವ, ಹಸಿವೆಯನ್ನು ತಾಳಲಾರೆ ಕಾಪಾಡೆಯ. ಹರನೇ ಶಿವಪ್ಪ ಕಾಯ ತಂದೆ ಮೂಲೋಕ ಸ್ವಾಮಿ ದೇವ, ಹಸಿವೆಯನ್ನು ತಾಳಲಾರೆ ಕಾಪಾಡೆಯ. ಏಕಚಿತ್ತದಿ ನಂಬಿದವರ ನೀ ಸಾಗಿಸಲಹುವೆ ಎಂತಪ್ಪ, ಏಕಚಿತ್ತದಿ ನಂಬಿದವರ ನೀ ಸಾಗಿಸಲಹುವೆ ಎಂತಪ್ಪ. ಶೋಕವ ಹರಿಸುವ ದೇವನಿನಾದರೆ ಬೇಟೆಯ ತೋರೋ ಎನ್ನಪ್ಪ, ಶೋಕವ ಹರಿಸುವ ದೇವನಿನಾದರೆ ಬೇಟೆಯ ತೋರೋ ಎನ್ನಪ್ಪ. ಲೋಕವನಾಡುವ ನೀನಪ್ಪ, ಬೇಟೆಯ ತೋರೋ ಎನ್ನಪ್ಪ, ಲೋಕವನಾಡುವ ನೀನಪ್ಪ, ಬೇಟೆಯ ತೋರೋ ಎನ್ನಪ್ಪ, ಬೇಟೆಯ ತೋರೋ ಎನ್ನಪ್ಪ, ಬೇಟೆಯ ತೋರೋ ಎನ್ನಪ್ಪ, ಬೇಟೆಯ ತೋರೋ ಎನ್ನಪ್ಪ. ಟಂಗ್ ಟ್ವಿಸ್ಟರ್ ಗಿರೀಶ್, ಹೇಳಿ ಅಕ್ಕ. ಈ ಥರ ಹಾಡುಗಳನ್ನ ಅಂದರೆ ಈ ಹಾಡನ್ನ ಯಾವತ್ತಾದ್ರೂ ಶಿವನ್ ದೇವಸ್ಥಾನದಲ್ಲಿ ಹಾಡುವಂಥ ಅವಕಾಶ ನಿಂಗೆ ಸಿಕ್ಕಿದ್ಯಾ? ದೇವಸ್ಥಾನದಲ್ಲಿ ಹಾಡೋ ಅವಕಾಶ ಹಾಡಿದ್ಯಾ? ದೇವಸ್ಥಾನದಲ್ಲಿ ಯಾವತ್ತೂ ಆಡಿಲ್ಲ ಅಕ್ಕ. ಹಾಂ, ಓಕೆ. ಅರ್ಚನಾ ಮ್ಯಾಮ್ ಬರ್ಲಿ, ಜೋರ್ ಚಪ್ಪಾಳೆ. ಥ್ಯಾಂಕ್ ಯು. ನಾನು ಈ ಹಾಡು ಕೇಳಿದಾಗೆಲ್ಲ ಎಮೋಷ್ನಲ್ ಆಗಿಬಿಡ್ತೀನಿ ಕಣಪ್ಪ. ಎಷ್ಟು ಒಳ್ಳೆ ಹಾಡಿದು, ಎಷ್ಟು ಒಳ್ಳೆ ಹಾಡಿದು, ಏನು ಹಾಡಿದ್ದಾರೆ, ಏನು ಕಂಪೋಸ್ ಮಾಡಿದ್ದಾರೆ. ಈ ಚಿತ್ರದಲ್ಲಿ ಎಲ್ಲವೂ ಮಾಸ್ಟರ್ ಪೀಸ್ಗಳೇ. ಅಣ್ಣ ಅವರ ನಟನೆ, ಆ ಹಾಡುಗಳು, ಆ ಸಾಹಿತ್ಯ, ಚಲನಚಿತ್ರ, ಪ್ರತಿಯೊಂದು ಮೈ ಗೂಸ್ ಬಂಪ್ಸ್ ಬರೋ ಥರದ ಒಂದು ಚಲನಚಿತ್ರ. ಎಸ್ಪೆಷಲಿ ಈ ಹಾಡು ಕಣ್ಮುಚ್ಚಿ ಕೇಳಿದ್ರೆ ಬಹುಶಃ ಒರಿಜಿನಲ್ ನೀನೇ ಹಾಡಿದ್ಯೇನೋ ಅನ್ನೋ ಥರ ಇತ್ತು ಕಣೋ ನನಗೆ ಇವತ್ತು. ಇವನ ವಾಯ್ಸ್ ಸ್ಟ್ರಕ್ಚರು ಮತ್ತು ಆ ಒಂದು ಸಣ್ಣ ನೇಸಲ್ ಟೋನ್ ಇದೆಯಲ್ಲ ಇವನ ಧ್ವನಿಯಲ್ಲಿ ಇನ್ಬಿಲ್ಟ್ ಇದೆಯಲ್ಲ, ಅದು ಹೇಳಿ ಮಾಡಿಸಿದ ಹಾಗಿತ್ತು ಕಣೋ ಈ ಹಾಡಿಗೆ. ಶಿವಪ್ಪ ಕಾಯ ತಂದೆ ಮೂಲ
ಸ್ವಾಮಿ ದೇವ ಹಸಿವೆಯನ್ನು ತಾಳಲಾರೆ ಕಾಪಾಡೆಯ ಶುದ್ಧನಾಗಿ ಪೂಜೆಗೈಯೇ ಒಲಿವೆಯಂತೆ ನೀ ನಿನಗೋಸ್ಕರನೇ ಮಾಡ್ದಾಗಿತ್ತು ಈ ಹಾಡು. ನಿನ್ನ ಹೆಸರು ಗಿರೀಶ, ನೀನು ಹಾಡಿದ್ದು ಆ ಈಶನ ಮೇಲೆ. ಆ ದೇವ್ರು ನಿನ್ನನ್ನು ಚೆನ್ನಾಗಿಟ್ಟಿರ್ಲಪ್ಪ. ಥ್ಯಾಂಕ್ ಯು. ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು ಮ್ಯಾಮ್. ಮುನಿರಾಜು ಸರ್. ಗಿರೀಶ್ ರಾಜ್ಕುಮಾರ್ ಅಂತ ನಾನು ಯಾವಾಗಲೇ ಹೇಳಿದ್ದೀನಿ. ಈಗ ಸುಮ್ಮನೆ ಅವನ ಮುಖನ ನೋಡ್ತಾ ಇರಿ, ಆ ಚಿಗುರು ಮಿಸ ಸಣ್ಣದು ಶಿವಪ್ಪ ಕಾಯೋ ತಂದೆ ಹಾಡೋ ರಾಜ್ಕುಮಾರ್ಗಿತ್ತಲ್ಲ ಮೀಸೆ ಬೇಡ್ರ ಕಣ್ಣಪ್ಪಂದು, ಅದೇ ಥರನೇ ಇದೆ ನೋಡಿ. ನನಗೆ ಏನು ಬೇಜಾರಾಗ್ತಿತ್ತು ಗೊತ್ತಾ, ಇವನು ಎಲ್ಲದಕ್ಕೂ ವೇಷಭೂಷಣ ಹಾಕೊಂಬಂದ, ಇವತ್ತು ಒಂಚೂರು ಆ ಥರದ್ದು ಹಾಕ್ಕೊಂಡು ಬಂದಿದ್ರೆ ಏನು ನಾನು ಇಮ್ಯಾಜಿನೇಷನ್ ಮಾಡ್ಕೊಳ್ತಾ ಇದ್ದೆ. ಅವನು ಹಾಡ್ತಾ ಇದ್ದರೆ ಅದೇ ಪಿಕ್ಚರ್ ಬರ್ತಾಯಿತ್ತು ನನಗದು. ಏನು ಸರಾಗವಾಗಿ ಹಾಡ್ತೀಯಪ್ಪ, ಅದನ್ನೆಲ್ಲ ಸ್ವರ ಸ್ಥಾನಗಳನ್ನೆಲ್ಲ ಅಬ್ಬಬ್ಬಬ್ಬಬ್ಬ. ಈ ಸರಸ್ವತಿ ಕೆಲವು ಸರಿ ಹಂಗೆ ಕುರ್ತು ಒಳಗಡೆ ಒಳಗಡೆ ಗಂಟ್ಲೊಳಗಡೆ. ಗ್ರೇಟ್, ಅದು ಗ್ರೇಟ್. ಆಮೇಲೆ ನೀನು ತಾಳ್ಮೆ ಮೆಚ್ಚಬೇಕಾದ್ದು, ಎಲ್ಲೂ ಹರಿಬರಿ ಮಾಡ್ಕೊಳ್ಳೋದೇ ಇಲ್ಲ, ಆರಾಮ್ಸೆ ಹಾಡ್ತಾ ಇದೆಯಾ. ಅಯ್ಯೋ ಇದು ಮುಂದಕ್ಕೆ ಹೋಗ್ಬಿಡ್ತಾ, ಇನ್ನು ಹಾಡಬೇಕಲ್ಲ ಇದನ್ನು ಅನ್ನೋದಿಲ್ಲ. ಕೂಲಾಗಿ ಬೇಡ್ಕೊಂಡಂಗಿತ್ತು ದೇವ್ರನ್ನ. ಬಹುಶಃ ಕೆಲವು ಹಾಡುಗಳೇ ಹಾಗೆ ನಮಗೆ ಗೊತ್ತಿಲ್ಲ ಶಕ್ತಿ ಕೊಟ್ಬಿಡ್ತಾವೆ ಅನ್ಸುತ್ತೆ. ಹೌದೌದು, ಎಷ್ಟು ಲೀಲಾಜಾಲವಾಗಿ ಹಾಡ್ದ ಅಲ್ವಾ. ಲೀಲಾಜಾಲವಾಗಿ. ಆಮೇಲೆ ಆ ಎಮೋಷನ್ ಅವನು ತುಂಬಿದ್ದು ಹೌದು ಹರನೇ. ಹೌದೌದು. ಆಮೇಲೆ ಆ ಮೀಂಡ್ಗಳನ್ನೆಲ್ಲ ಹಾಡಿದ್ದವನು ಸಖತ್ತಾಗಿ. ಕೊನೆಯಲ್ಲಿ ಆ ಸ್ಪೀಡ್ ತಗೊಳ್ಬೇಕಾದ್ರೆ ಆ ಸ್ವಲ್ಪ ರೆಸ್ಟ್ ಮಾಡಿ ಆರಾಮಾಗಿ ಆ ರಿದಮ್ ಜೊತೆಲಿ ಎಲ್ಲರ ಜೊತೆಲಿ ಬಂದಿದ್ದಿದೆಯಲ್ಲ, ಅದು ಪ್ರೊಫೆಷನಲ್ ಸಿಂಗರ್ಗಾಗೋ ಲಕ್ಷಣಗಳು ಎಲ್ಲವೂ ನಿನ್ನಲ್ಲಿ ಕಾಣ್ತಾ ಇದೆ. ಥ್ಯಾಂಕ್ ಯು ಸರ್. ತುಂಬ ಸಂತೋಷ ಆಯಿತು, ಭಾಳ ಖುಷಿ ಆಯಿತು. ನೀನು ರಾಜ್ಕುಮಾರ್ ಅಭಿಮಾನ ಅಂತ ಹೇಳ್ದಲ್ಲ, ರಾಜ್ಕುಮಾರ್ಗೂ ಈ ಚಿತ್ರದಿಂದನೇ ಇಂಥ ದೊಡ್ಡ ಇದು ನಮಗೆ ಮಾಣಿಕ್ಯ ಮುತ್ತು ವಜ್ರ ವೈಡೂರಿ ಏನಾರು ಸಿಕ್ಕಿದೆ ಅಂದರೆ ಈ ಸಿನಿಮಾದಿಂದನೇ. ಇವತ್ತು ರಾಜ್ಕುಮಾರ್ನ ನಾವು ನೆನೆಸ್ಕೊಳ್ಳೇಬೇಕು. ಇನ್ನು ಎಷ್ಟು ವರ್ಷ ಹೋದರೂ ಕೂಡ ಕನ್ನಡ ಚಿತ್ರರಂಗ ಅವ್ರನ್ನ ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಅಂತ ಮುತ್ತನ್ನು ಪಡೆದಂಥ ನಾವೇ ಪುಣ್ಯವಂತರು. ನಿನಗೆ ಒಳ್ಳೇದಾಗ್ಲಪ್ಪ. ನೀನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ತುಂಬ ಒಂಥರ ಆ ಹಾಡು ಕೇಳಿದಾಗ ನಾವು ಏನು ಮಾತಾಡಬೇಕು ಅಂತ ನಮಗೆ ಗೊತ್ತಾಗಲ್ಲ, ಅಷ್ಟು ಎಮೋಷನ್ ಆಗಿಬಿಡ್ತೀವಿ. ತುಂಬ ಚೆನ್ನಾಗಿ ಹಾಡಿದಾಗ ಆ ಥರ ಭಾವನೆಗಳು ನಮ್ಗೆ ಆಗುತ್ತೆ. ಒಳ್ಳೇದಾಗಲಿ ಗಿರೀಶ್ ರಾಜ್ಕುಮಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ವೇಮಗಲ್ ಸರ್. ಗಿರೀಶ್, ಸರ್ ಕಾಡು ಮಲ್ಲೇಶ್ವರ ಗೆಳೆಯರ ಬಳಗ ಅಂತಿದೆ ಮಲ್ಲೇಶ್ವರದಲ್ಲಿ. ಅಲ್ಲಿ ವರ್ಷಕ್ಕೊಂದು 2 ಸಾರಿ ಬಿ ಕೆ ಶಿವರಾಮ್ ಅವರು ಈ ರಾಜ್ಕುಮಾರ್ ಅಣ್ಣವ್ರ ಹಾಡುಗಳನ್ನೇ ಅಂತ ಹಾಡಿಸ್ತಾರೆ. ಮುನ್ರಾಜ್ ಅವರು 1 ಸಾರಿ 2 ಸಾರಿ ಬಂದಿದ್ದಾರೆ ಅಲ್ಲಿ. ಅವರು ಕೆಲವ್ರ ಕಂಠದಲ್ಲಿ ಕೇಳಬೇಕಂತೇಳಿ ಅಂಥ ಗಾಯಕರನ್ನೇ ಕರೆಸ್ತಾರೆ. ಈ ಹಾಡು ಬರೀ ಅವರೊಂದು 3 ಹಾಡು ಮಾತ್ರ ಆಡಲಿಕ್ಕೆ ಮುರುಗನ್ ಪಾಂಡವಪುರದಿಂದ ಕರೆಸ್ತಾರೆ. ಮುರುಗನ್ ಅಂತೇಳಿ ಒಬ್ರು ಇದ್ದಾರೆ. ಅವ್ರ ಕಂಠದಲ್ಲಿ ಕೇಳಿಬಿಟ್ರೆ ಆ ಕಾಡು ಮಲ್ಲೇಶ್ವರದಲ್ಲಿ ಆ ಈಶ್ವರನ ದೇವಸ್ಥಾನ ಒಂದು ರೀತಿ ವೈಬ್ರೇಷನ್ ಉಂಟಾಗ್ಬಿಡುತ್ತೆ. ನಾನು ಕೇಳೋದು ಏನಣ್ಣ 1-2 ಹಾಡಿಗೆ ಅಲ್ಲಿಂದ ಕರೆಸ್ಬೇಕು. ಇಲ್ಲಪ್ಪ, ಅದು ಅವನ್ನೇ ಕರೆಸ್ಬೇಕು, ಮುರುಗನ್ನೇ ಬರಬೇಕು ಅಂತ. ಅಂಥ ಅದ್ಭುತವಾದ ಗಾಯಕ. ಈ ಹಾಡಕ್ಕೆ 100% ಜಸ್ಟಿಸ್ ಕೊಡ್ತಾರೆ. ಆ ವಯಸ್ಸಿಗೆ ಅವರು 50-55 ವರ್ಷ. ನೀನು 21 ವರ್ಷಕ್ಕೆ ತೋರಿಸ್ಬಿಟ್ಟಿಯಲ್ಲ ಮಾರಾಯ. 21 ವರ್ಷಕ್ಕೆ ನಿನ್ನಲ್ಲಿ ಆ ಶಕ್ತಿ ಇದೆ. ನೀನೊಂದು ಸಾರಿ ಅವ್ರಿಗೆ ಪರಿಚಯ ಮಾಡಿಸ್ತೀನಿ. ಚೆನ್ನಾಗಿ ಆಡಿದೀಯ ಈ ಹಾಡು ಮಾತ್ರ. ಇದು ಭಾಳ ಅದ್ಭುತವಾಗಿ ಹಾಡೋದು. ಬಟ್ ಎಲ್ಲಿ ಒಂಚೂರು ಏನು ನಿರಾಯಾಸವಾಗಿ ನೀನು ದಡ ಸೇರಿಸ್ದೆ ಈ ಹಾಡನ್ನ. ಒಳ್ಳೆಯದಾಗಲಿ ನಿನಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಐಶು, ಎಸ್ ಮ್ಯಾಮ್. ಅವ್ನು 6 ಎಲ್ಲಿ ಹೊಡೆದ ಗೊತ್ತಾ? ಹಾಂ, ಎಲ್ಲಿರ್ಬೋದು ನೀನು ಗೆಸ್ ಮಾಡು. ಆಲಾಪ. ಅದು ಸರಿಯಾದ ಜಾಗ ಹೇಳು. ಮೊರೆಯ ನೀ ಆಲಿಸಿ, ಮೊರೆಯ ನೀ ಆಲಿಸಿ. ಅದು ಪ್ರತಿಯೊಬ್ಬರು ಆ ರಿಷಭ ಹಾಡುವಾಗ ತಪ್ಪು ಹೋಗ್ತಾರೆ. ನೀನು ಪ್ರತಿಯೊಂದು ಆ ಗಮಕ, ಪ್ರತಿಯೊಂದು ಸ್ವರ ಏನು ಬ್ಯಾಂಗ್ ಆನ್ ಇತ್ತು ಅಂದರೆ ಅಲ್ಲೇ 6 ಹೊಡೆದ್ಬಿಟ್ಟು ಕಣೋ. ವೆರಿ ಗುಡ್, ಸೂಪರ್. ಈ ವೇದಿಕೆಯಲ್ಲಿ ಈ ದೇವಸ್ಥಾನದಲ್ಲಿ ಹಾಡಿದ್ಯಾ, ನಿನಗೆ ಒಳ್ಳೇದಾಗಿ. ಥ್ಯಾಂಕ್ ಯು ಅಕ್ಕ. ಟೈಲರ್ ಅಣ್ಣ ನಮಸ್ಕಾರ. 2 ಡ್ರೆಸ್ ಹೊಲಿಸ್ಬೇಕು, ಸರಿನಾ? ಈ ರೀತಿ. ಟೈಲರ್ ಅಣ್ಣ 4 ದಿನದಲ್ಲಿ ಪಾರ್ಟಿ ಇದೆ, ರೆಡಿ ಆಗ್ಬೋದಲ್ಲ? ಪಕ್ಕ ಆಗ್ಬೋದು. ಹೇಗೆ?
ಫ್ಯಾಷನ್ ಬದಲಾಗುತ್ತೆ ಯಾವಾಗಲೂ. ಉಷಾ ಯಾವಾಗಲೂ. ಮಾದೇವ ಬಾರಯ್ಯ ದರ್ಶನವ ನೀಡಯ್ಯ ಈ ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ AT ಕೃಷ್ಣಮೂರ್ತಿ ಆನ್ ಸ್ಟೇಜ್ ಪ್ಲೀಸ್. ಭಕ್ತನ ಕಾಪಾಡಲು ಈ ಮೊರೆಯನ್ನು ಕೇಳಲು ಮಾದೇವ ಬಾರೆಯ ನೀ ದರ್ಶನ ನೀಡೆಯ. ಬಾಳಲಿ ನಾನು ಬಳಲಿದೆ ಇಂದು ದಾರಿ ಕಾಣದೆ ನಾನೊಂದು. ಬಾಳಲಿ ನಾನು ಬಳಲಿದೆ ಇಂದು ದಾರಿ ಕಾಣದೆ ನಾನೊಂದು. ಮೂಡಲಗಿರಿಯೋನೆ ಮುದ್ದು ಮಾದೇವನೇ ಎದ್ದು ನೀ ಬಾರೆಯ ದೇವ ದೀನನ ನೋಡೆಯ. ಸ್ವಾಮಿ ಮೂಡಲಗಿರಿಯೋನೆ ಮುದ್ದು ಮಾದೇವನೇ ಎದ್ದು ನೀ ಬಾರೆಯ ದೇವ ದೀನನ ನೋಡೆಯ. ಕರುಣಿಸಿ ಬಾರೋ ಕರುಣೆಯ ತೋರೋ ಕರುಣಿಸಿ ಬಾರೋ ಕರುಣೆಯ ತೋರೋ ಭಕ್ತನ ಕಾಪಾಡಲು ಈ ಮೊರೆಯನ್ನು ಕೇಳಲು. ಮಾದೇವ ಬಾರೆಯ ನೀ ದರ್ಶನವ ನೀಡೆಯ. ನಿನ್ನನು ಕಾಣುವ ಆಸೆಯು ಇಂದು ಕಾಣೆ ನಾನು ಏಕೆಂದು. ನಿನ್ನನು ಕಾಣುವ ಆಸೆಯು ಇಂದು ಕಾಣೆ ನಾನು ಏಕೆಂದು. ತಾಡು ಬೆಟ್ಟದ ನಡೆಯೋ ಬೇಳು ಬೆಟ್ಟದ ಗುಡಿಯೋ ಒಂದನು ಹಾರಿಯೇ ದೇವ ಏನನು ನಾ ತಿಳಿಯೇ. ಸ್ವಾಮಿ ತಾಳು ಬೆಟ್ಟದ ನಡೆಯೋ ಏಳು ಬೆಟ್ಟದ ಗುಡಿಯೋ ಒಂದನು ನಾ ಹರಿಯೇ ದೇವ ಏನನು ನಾ ತಿಳಿಯೇ. ಕರುಣಿಸಿ ಬಾರೋ ಕರುಣೆಯ ತೋರೋ ಕರುಣಿಸಿ ಬಾರೋ ಕರುಣೆಯ ತೋರೋ ಭಕ್ತನ ಕಾಪಾಡಲು ಈ
ದರುಶನವ ನೀಡೆಯ ಮಾದೇವ ಬಾರೆಯ ನೀ ದರುಶನವ ನೀಡೆಯ ನಂಬಿದ ಭಕ್ತರ ಮನದಲ್ಲಿ ನಲಿವ ಗುರುವು ನೀನಯ್ಯ ಕೇಳಿದ ವರವನ್ನು ನೀಡಿ ಸಲವೋ ಪ್ರಭುವು ನೀನಯ್ಯ ನೀನು ಬಾರದೆ ನಾನು ಉಳಿಯೇನು ನೀನು ಬಾರದೆ ನಾನು ಉಳಿಯೇನು ದೇವಾ ಬಾರೆಯ ದೇವಾ ಬಾರೆಯ ಮಹಾದೇವ ಬಾರೆಯ ಟಿ ಕೃಷ್ಣಮೂರ್ತಿ ಅವರೇ, ಮೇಡಮ್ ಮಹಾದೇವ ಬರ್ತಾರಾ? ಎಲ್ಲ ಭಕ್ತರು ಮುಗಿಸ್ಕೊಂಡು ಲಾಸ್ಟ್ ನನ್ನ ಮನೆ ಲಾಸ್ಟ್ ಅಲ್ಲಿ ಮನೆಗೆ ಬರ್ತಾರೆ. ಓಕೆ, ಅರ್ಚನಾ ಮ್ಯಾಮ್. ಎಂಡಿಂಗು ಸಖತ್ತಾಗಿತ್ತು. ಲಾಸ್ಟಲ್ಲಿ ನೀವು ಹೈ ನೋಟಲ್ಲಿ ನಿಲ್ಲಿಸಿದ್ರಲ್ಲ. ಇವತ್ತು ನೀವು ಸೆಲೆಕ್ಷನ್ ಆಫ್ ದ ಸಾಂಗಲ್ಲಿ ಸ್ವಲ್ಪ ಎಡವಿದ್ರಿ ಅಂತ ನನಗನ್ಸುತ್ತೆ. ಇದು ಸಿಕ್ಕಾಪಟ್ಟೆ ಅಂದರೆ ಅಸಾಧ್ಯ ಲೋ ನೋಟಿಗೆ ಹೋಗ್ತಾ ಇದೆ ಇದು. ಅಲ್ಲಿ ಹೋದಾಗ ಆ್ಯಕ್ಚುಲಿ ನೀವು ಏನು ಹಾಡ್ತೀರ ಅಥವಾ ಹಾಡ್ತಿದ್ದೀರೋ ಇಲ್ವೋ ಅಂತಲೂ ಗೊತ್ತಾಗ್ತಿರ್ಲಿಲ್ಲ. ಎಲ್ಲೋ ಸಣ್ಣದಾಗಿ ಒಂದು ಜೀರುಂಡೆ ಹುಳ ಕೂಗ್ತಿರೋ ಥರ ಈ ಅಂತ ಕೇಳಿಸ್ತಾ ಇತ್ತು. ಏನೋ ಒಂದು ಜೀರು ಸೌಂಡ್ ಅಷ್ಟೇ ಕೇಳಿಸ್ತಾ ಇದ್ದಿದ್ದು. ಆಮೇಲೆ ಅರ್ಥ ಆಗುತ್ತೆ, ನೀವು ಪ್ರೂವ್ ಮಾಡ್ಕೋಬೇಕು ಅಂತ ಹೆಚ್ಚು ಹೆಚ್ಚು ಚಾಲೆಂಜಿಂಗ್ ಹಾಡುಗಳು ತಗೋತಿದ್ರಿ. ಬಟ್ ಈ ಸಲ ನೀವು ಏಕ್ದಮ್ ಸೆಕೆಂಡ್ ಗೇರಿಂದ 5th ಗೇರ್ಗೆ ಹೊಟ್ಟೋದ್ರಿ ಅಂತ ನಂಗೆ ಅನಿಸುತ್ತೆ. ನಿಧಾನಕ್ಕೆ ಒಂದೊಂದೇ ಮೆಟ್ಟಿಲು ಹತ್ಕೊಂಡು ಹೋಗಬೇಕಿತ್ತು. ಇದರಲ್ಲಿ ತುಂಬ ಸಂಗತಿಗಳಿದ್ದಾವೆ, ಅದು ಯಾವುದೂ ಅದರ ಜಾಗದಲ್ಲಿ ಕೂರಲಿಲ್ಲ ಸಂಗತಿಗಳು. ಅಂದರೆ ನಡ್ಕ ಥರ ಅಂತ ಅಂದಂಗೆ ಕೇಳಿಸ್ದೆ ಹೊರತು ಅದು ಯಾವುದು ಸ್ವರಸ್ಥಾನಗಳು ಅದರ ಜಾಗದಲ್ಲಿ ಕೂರಲಿಲ್ಲ. ಆ ಜಾಗಗಳಲ್ಲಿ ಬಹಳ ಕೆಲಸ ಇನ್ನೂ ನಿಮಗೆ ಮಾಡಲಿಕ್ಕಿದೆ. ಬಟ್ ಈ ಥರದ ಕಷ್ಟದ ಹಾಡನ್ನು ಆರಿಸ್ಕೊಂಡು ಧೈರ್ಯವಾಗಿ ಇಲ್ಲಿ ಹಾಡಿದ್ರಲ್ಲ, ಅದಕ್ಕೆ ನಾನು ಹ್ಯಾಟ್ಸ್ ಆಫ್ ಹೇಳ್ತೀನಿ ಖಂಡಿತವಾಗ್ಲೂ. ಇಷ್ಟು ಸಂಚಿಕೆಗಳಲ್ಲೂ ತುಂಬ ಕ್ಲೆವರಾಗಿ ಕಷ್ಟದ ಹಾಡನ್ನು ಸೆಲೆಕ್ಟ್ ಮಾಡಿಕೊಂಡ್ರೂ ಅದರಲ್ಲಿ ಬಹಳ ಸಂಗತಿಗಳು ಬರದೇ ಇರೋ ರೀತಿಯ ಹಾಡುಗಳನ್ನು ನೀವು ಆಯ್ಕೆ ಮಾಡ್ಕೋತಾ ಇದ್ರಿ. ರಾಗ ಕೆಲವುದು ಕಷ್ಟದ ರಾಗಗಳಿತ್ತು. ಮಾಯಾದ ಮನದ ಭಾರ ಅದೆಲ್ಲ ತುಂಬ ಕಷ್ಟದ ಸಂಚಾರ, ರಾಗ ಸಂಚಾರ. ಆದರೆ ಅದರಲ್ಲಿ ಸಂಗತಿಗಳೆಲ್ಲ ಜಾಸ್ತಿ ಏನಿರಲಿಲ್ಲ, ಸ್ಟ್ರೇಟ್ ಸಾಂಗ್ ಇರ್ತಾಯಿತ್ತು. ಇದು ಸಿಕ್ಕಾಪಟ್ಟೆ ಕೆಲಸ ಇದೆ ಈ ಹಾಡಲ್ಲಿ. ಸೊ ಅದು ಸ್ವಲ್ಪ ನೀವು ಕೇರ್ಫುಲ್ಲಾಗಿ ಸಾಂಗ್ ಸೆಲೆಕ್ಷನ್ ಮಾಡ್ಕೊಳ್ಳುವಾಗ 10 ಸಲ ಹಾಡಿ ನೋಡಿಕೊಂಡು ಅದನ್ನು ರೆಕಾರ್ಡ್ ಮಾಡಿ ಕೇಳಿಸ್ಕೊಂಡು ಹೇಗೆ ಕೇಳಿಸ್ತಾ ಇದೆ ಅಂತ ನೋಡಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಆಯಿತಾ? ಬಟ್ ಅದರ್ವೈಸ್ ನಿಮ್ಮ ಎಫರ್ಟಿಗೆ ನಾನು ಖಂಡಿತವಾಗ್ಲೂ ಶಭಾಷಿ ಹೇಳಲೇಬೇಕು. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಮ್ಯಾಮ್. ವೇಮ್ಗಲ್ ಸರ್. ಕೃಷ್ಣಮೂರ್ತಿ ಸರ್, ಒಟ್ಟಿನಲ್ಲಿ ಮಹದೇಶ್ವರನ ಒಂದು ಒಳ್ಳೆಯ ಭಕ್ತಿಗೀತೆಯನ್ನು ಈ ವೇದಿಕೆಗೆ ತಂದು ಕೊಟ್ರಿ. ಮಹದೇಶ್ವರನ ಮೇಲೆ ಬಹಳಷ್ಟು ಹಾಡುಗಳು ತುಂಬ ಸುಲಭವಾಗಿ ಆಡ್ಬೋದು ಅಂಥ ಹಾಡುಗಳೆಲ್ಲ ಇದ್ದಾವೆ ಅಲ್ವೇ? ಆದರೆ ಇದು ಸ್ವಲ್ಪ ಸಾಹಿತ್ಯದಲ್ಲಿ ಭಾಳಷ್ಟು ಅರ್ಥಗರ್ಭಿತವಾದ ಶಬ್ದಗಳಿದ್ದಾವೆ. ಅದನ್ನೆಲ್ಲ ಪ್ರಯತ್ನ ಪಟ್ಟು ಹಾಡಿದ್ರಿ. ಆಗಲಿ, ಮುಂದೆ ಇಂಪ್ರೂವ್ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಮುನಿರಾಜು ಸರ್. ರಾಗ ಸಂಯೋಜನೆ ಮಾಡಿರೋದು MS ಮಾರುತಿಯವರು. ಅವ್ರ ಸಂಯೋಜನೆ ಅಂದರೆ ಸ್ವಲ್ಪ ಹಾಗೆ ಇರುತ್ತೆ. ಜನಪದದ ಒಂದು ಮಟ್ಟುಗಳನ್ನ ಇಟ್ಕೊಂಡಿರ್ತಾರೆ, ಜೊತೆಗೆ ಶಾಸ್ತ್ರೀಯದ ಟಚ್ಚು ಇರುತ್ತೆ. ಆ ಮಟ್ಟು ಟಚ್ಚು ಎರಡೂ ಸೇರಿದ್ರೆ ಹಾರ್ಟ್ ಟಚ್ ಆಗುವಂಥ ಒಳ್ಳೆ ಹಾಡುಗಳು ಬರ್ತವೆ. ಅದ್ಭುತವಾದ ಕಂಪೋಸಿಂಗ್ ಮಾಡ್ತಾರೆ ಅವರು. ಜೊತೆಗೆ ಸಾಹಿತ್ಯ ನಾಗೇಂದ್ರ ಅವರು ಹೆಚ್ಚು ಈ ಹಾಡುಗಳನ್ನೆಲ್ಲ ಬರೆಯೋರು. ನಾಗೇಂದ್ರ ಅವರು ಮಹದೇಶ್ವರನ ಕುರಿತಾಗಿ ತುಂಬ ಗೀತೆಗಳನ್ನು ಬರೀತಾರೆ. ಇವರಿಬ್ಬರು ಜೋಡಿ ಬೆರೀತು ಅಂದರೆ ಅಲ್ಲೊಂದು ಮಹದೇಶ್ವರನ ಅಥವಾ ಮಂಟೇಸ್ವಾಮಿಯ ಹಾಡುಗಳು ಹುಟ್ಟು ಬರ್ತವೆ. ಬಹುತೇಕ ಜನಪದವೇ ಇದು ಅನ್ನೋಷ್ಟರ ಮಟ್ಟಿಗೆ ಅವರು ಅದನ್ನು ಬರೆದಿರ್ತಾರೆ. ಆಯ್ಕೆ ಅಂತೂ ಭಾಳ ಒಳ್ಳೆಯ ಆಯ್ಕೆ. ನಾನು ಹೇಳ್ತಾ ಇದ್ದೆ, ಒಳ್ಳೆಯ ಆಯ್ಕೆ. ಇದನ್ನು ನೀವು ಹೇಗೆ ಹಾಡ್ತಾರೆ ಅನ್ನೋದೇ ನನಗೆ ಯೋಚನೆ ಮಾಡ್ತಾಯಿದ್ದೆ.
ಹಾಡ್ಬೋದಾ, ನಾನು ಅದನ್ನು ನೋಡ್ತಾ ಇದ್ದೆ, ಹಾಡ್ಬೋದಾ ಯಾಕೆಂದರೆ ಹಿಂದೆಲ್ಲ ಹಾಡಿ ಪ್ರೂವ್ ಮಾಡಿದ್ರಲ್ಲ, ನಾನು ಅಂದ್ಕೊಂಡಿದ್ದೆ ಪ್ರಾಕ್ಟೀಸ್ ಮಾಡಿಕೊಂಡು ಏನಾದ್ರು ಮಾಡ್ತಾರೇನೋ ಅಂತ. ಆದ್ದರಿಂದ ಬಹುಶಃ ನಿಮ್ಮ ಪ್ರಯತ್ನಕ್ಕೆ ನಾನು ಚಪ್ಪಾಳೆ ಕೊಡಿಸ್ತೀನಿ. ಯಾಕೆಂದರೆ ಅದು ಪ್ರಯತ್ನ ಇದೆಯಲ್ಲ, ಆ ಥರದ್ದು ಇರಬೇಕು, ಚಾಲೆಂಜ್ ಇರಬೇಕು. ಸೋಲು ಗೆಲುವು ಬೇರೆ ವಿಷಯ, ಆ ಪ್ರಯತ್ನದಲ್ಲಿ ಸೋಲೋದು ಗೆಲ್ಲೋದು ಇದ್ದೇ ಇರುತ್ತೆ. ಆದರೆ ಆಯ್ಕೆ ಮಾಡ್ಕೊಂಡು ಅದನ್ನು ಹಾಡ್ತೀನಿ ಅನ್ನೋ ಧೈರ್ಯ ಮಾಡೋದಿದೆಯಲ್ಲ, ಅದು ಬಹಳ ಮುಖ್ಯ. ಹಾಡಿನ ಬರದಲ್ಲಿ ಮತ್ತೆ ಅದು ತೂರ್ತಾ ಇತ್ತಲ್ಲೇ, ಹುಳಿ ಅಂತ ಏನೋ ಹಾಡಿದ್ರಿ, ಹುಳಿಯುವೆನೆ ಅಂತ ಬರ್ತಾ ಇತ್ತು. 7 ಬೆಟ್ಟದ ಗುಡಿಯೋ ಒಂದಾನು ನಾರಿಯೇ ದೇವ. ಆಮೇಲೆ ಪ್ರಾರಂಭದಲ್ಲಿ ಇನ್ನೊಂದು ಕಡೆ ಪ್ರಾರಂಭದಲ್ಲೇ ಹಕಾರ ಬರ್ತಾಯಿತ್ತು, ಅಕಾರಕ್ಕೆ ಹಕಾರ ಬರ್ತಾಯಿತ್ತು. ಬಕುತನ ಕಾಪಾಡಲು ಈ ಮೊರೆಯನ್ನು ಕೇಳಲು. ಇದು ಪದೇ ಪದೇ ಹೇಳ್ತಾ ಇರ್ತೀವಿ, ಇದು ಗೊತ್ತಿದ್ದೋ ಗೊತ್ತಿಲ್ಲದಿರೋ ಆ ಥರ ತಪ್ಪುಗಳನ್ನು ಮಾಡಬೇಡಿ, ಅದ್ರ ಕಡೆ ಗಮನ ಹರಿಸಲೇಬೇಕು ನೀವು. ಓಕೆ, ಥ್ಯಾಂಕ್ಸ್. ಓಕೆ, ಟಿ ಕೃಷ್ಣಮೂರ್ತಿ ಅವರೇ, ನಿಮಗೆ ಗೊತ್ತು ಕಾಂಪಿಟೇಷನ್ ಟಫ್ ಆಗ್ತಾ ಇದೆ, ಎಲ್ರಿಗೂ ಅದು ಗೊತ್ತಿರೋ ವಿಷಯನೇ. ಈ ವೀಕ್ ಎಲಿಮಿನೇಷನ್ ಇದೆ ಅನ್ನೋದು ಮರಿಬೇಡಿ. ನೀವು ಎಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತೀರಿ, ಎಷ್ಟು ಚೆನ್ನಾಗಿ ಹಾಡ್ತೀರಿ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಭವಿಷ್ಯ. ಸೊ ಹಾಗಾಗಿ ಅದ್ರ ಕಡೆ ಗಮನ ಇರಲಿ. ಓಕೆ, ಥ್ಯಾಂಕ್ ಯು. ದೂರಿ ದೂರಿ ಅಂತ ಹಾಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಗೋ ತಮ್ಮಿ ಅವರು. ಬರ್ಲಿ ಜೋರಾದ ಚಪ್ಪಾಳಿ.
ಹಾಸಿಗೆ ಇಲ್ಲವೇ ಇಲ್ಲ, ಸೋಬಾನೆ ಸೋಬ್ಲಕ್ಕಿ ಇಲ್ಲ, ಹೇಳೋರಿಲ್ಲ ಕೇಳೋರಿಲ್ಲ, ಹೇಳೋರಿಲ್ಲ ಕೇಳೋರಿಲ್ಲ, ಮೈ ನೆರೆದಳೆ ಭೂಮ್ತಾಯಿ, 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 ಮೈ ನೆರೆದಳೆ ಭೂಮ್ತಾಯಿ. ಹಾಯ್, ಹಲೋ ಮ್ಯಾಮ್, ಗೋ ತಮ್ಮಿ. ಹೇಗಿದ್ದೀರಾ? ಆರಾಮಾಗಿದ್ದೀನಿ, ಥ್ಯಾಂಕ್ ಯು. ಎಲ್ಲ ಕಡೆ ಹಸಿರು ಹಸಿರು, ನಿಮ್ಮ ಸೀರೆನೂ ಹಸಿರು, ಎಲ್ಲ ಕಡೆ ಹಸಿರು. ವಿಶೇಷ ಏನಂತಂದರೆ ನಮ್ಮ ನಾಡಿನಲ್ಲಿ ತುಂಬ ಹೆಸರು ಮಾಡಿರುವಂಥ ಪದ್ಮಶ್ರೀ ಪುರಸ್ಕೃತರಾಗಿರುವಂತಹ ಸಾಲು ಮರಗಳ ತಾಯಿ ತಿಮ್ಮಕ್ಕ ಅವರ ಒಂದು ಪಾದಾರವಿಂದಗಳಿಗೆ ನಾನು ಈ ಹಾಡನ್ನು ಅರ್ಪಿಸ್ತಾ ಇದ್ದೀನಿ. ಆ ನಾಟಕದಲ್ಲಿ ನಾನು ತಿಮ್ಮಕ್ಕ ಅವರ ಅಜ್ಜಿಯವರ ಅಮ್ಮ ಆಗಿದ್ದೆ. ಓ, ಅಂದರೆ ಸಾಕು ತಾಯಿ ನಾನು. ಅವ್ರಿಗೆ ಸ್ವಂತ ತಾಯಿ ತೀರ್ಕೊಂಡಿರ್ತಾರೆ, ಅವರಪ್ಪ ಎರಡನೇ ಮದುವೆ ಮಾಡ್ಕೊಂಡಿರ್ತಾರೆ. ಚಿಕ್ಕಮ್ಮ ತುಂಬ, ಇವಾಗ ಗೊತ್ತಲ್ವಾ ಮಲತಾಯಿ ಎಷ್ಟೆಲ್ಲ ಕಷ್ಟ ಕೊಡ್ತಾರೆ. ಹಾಗಾಗಿತ್ತು, ಹೌದು ಹೌದು. ಹಾಂ, ಅವರಪ್ಪ ನನ್ನ ಮನೇಲಿ ಜೀತದಾಳಾಗಿ ಕೆಲಸ ಮಾಡ್ತಿರ್ತಾರೆ. ನನಗೂ ಮಕ್ಕಳಿರಲ್ಲ. ನಾನು ಆಕೆನ ನನ್ನ ಮಗಳಿಗಿಂತ ಹೆಚ್ಚಾಗಿ ಸಾಕಿರ್ತೀನಿ. ಒಂದು ದಿವಸ ಆಕೆ ನನ್ನ ಮನೆ ಬಿಟ್ಟು ಹೊರಗೆ ಹೋಗೋ ಅಂಥ ಪ್ರಸಂಗ ಬರುತ್ತೆ. ಅವರಪ್ಪ ಅವತ್ತಿನ ರಾತ್ರಿ ಇಲ್ಲ, ನಾವು ನರ್ಸವ್ವ ಅವ್ರ ಮನೇಲೇ ಇರೋಣ, ಉಳ್ಕೊಳ್ಳೋಣ, ಹೋಗೋದು ಬೇಡ ನಾವು ಅಂಥೇಳಿ ಹೇಳಬೇಕಾದ್ರೆ ಆಕೆ ತುಂಬ ಹಠ ಮಾಡ್ತಾಳೆ. ನಾನು ಹೋಗಲ್ಲ ಅಪ್ಪಯ್ಯ, ನಾನು ಹೋಗಲ್ಲ ಅಪ್ಪಯ್ಯ, ನಾನು ಇಲ್ಲೇ ಇರ್ತೀನಪ್ಪಯ್ಯ ಅಂತಾಳೆ. ಆದರೆ ಆಕೆಯ ಸೋದರ ಮಾವ ಅವಳ ಮೇಲೆ ಕೆಟ್ಟ ಕಣ್ಣು ಹಾಕಿರ್ತಾರೆ, ತಿಮ್ಮಕ್ಕ ಅಜ್ಜಿ ಮೇಲೆ. ಸೊ ನಾನು ಇಲ್ಲೇ ಇದ್ಬಿಟ್ರೆ ಮತ್ತೆ ಅವನು ಬಂದು ಎಲ್ಲಿ ನನ್ನನ್ನು ನಾಶ ಮಾಡ್ತಾನೋ ಅನ್ನೋ ಒಂದು ಭಯಕ್ಕೆ ಬೆಳಗ್ಗೆಗೆ ಹೋಗಲೇಬೇಕು ಅಂತ ಅಂದ್ಬಿಟ್ಟು ತೀರ್ಮಾನ ಮಾಡ್ತಾರೆ ತಂದೆ ಮಗಳು. ಆ ದಿನ ರಾತ್ರಿ ಮಗಳನ್ನು ಸಮಾಧಾನ ಮಾಡಲಿಕ್ಕೋಸ್ಕರ ಅಪ್ಪ ಈ ಹಾಡನ್ನು ಹಾಡ್ತಾರೆ. ಓ, ಮರುದಿನ ಆಕೆ ಮೈ ನೆರಿತಾಳೆ. ಆದರೆ ಚಿಕ್ಕಮ್ಮ, ಇವಾಗ ಮೈ ನೆರೆದ್ರೆ ಹೆಣ್ಮಕ್ಳು ಎಷ್ಟೆಲ್ಲ ಖುಷಿ, ಸಂಭ್ರಮ, ಸಂತೋಷ, ಹಬ್ಬಕ್ಕಿಂತ ಹೆಚ್ಚಾಗಿರುತ್ತೆ. ಆಕೆಗೆ ಅಂಥ ಒಂದು ಸೌಭಾಗ್ಯ ಇರಲ್ಲ ತಿಮ್ಮಕ್ಕ ಅಜ್ಜಿಗೆ. ಸೊ ಅಯ್ಯೋ ಅನಿಷ್ಟ, ಇವಳು ಮೈ ನೆರೆದು ಬಿಟ್ಲಾ, ಇವಳಿಗೆ ಮಾಡಬೇಕಾ, ಮನೇಲಿ ತಿನ್ನೋಕ್ಕಿಲ್ಲ, ನಾವು ಕಿತ್ತು ತಿನ್ನೋ ಬಡತನ ಅಂತೇಳಿ ಚಿಕ್ಕಮ್ಮ ತುಂಬ ಕಷ್ಟ ಕೊಡ್ತಿರ್ತಾರೆ. ಯಾವುದೋ ಒಂದು ಹರಿದೋಗಿರೋ ಸೀರೆ ತೊಗೊಂಬಂದು ಕೊಡ್ತಾರೆ ಅವರಿಗೆ. ಮತ್ತು ತುಪ್ಪ ಇರಲ್ಲ ತಿನ್ನೋಕ್ಕೆ, ಕೊಬ್ಬರಿ ಇರಲ್ಲ ತಿನ್ನೋಕ್ಕೆ. ಸೊ ಇದೆಲ್ಲ ಆಕೆ ಮಿಸ್ ಮಾಡ್ಕೋತಾಳೆ. ಜೊತೆಗೆ ನನಗೆ ಯಾರೂ ಒಡನಾಡಿಗಳಿಲ್ವಲ್ಲ ಈ ಸಮಯದಲ್ಲಿ ಅನ್ನೋದು ಕೊರಗು ಅಜ್ಜಿಗೆ ತುಂಬ ಬಂದ್ಬಿಡುತ್ತೆ. ಕಡೆಯದಾಗಿ ನಾನು ಯಾಕೆ ಮೈ ನೆರೆದೆ ಅನ್ನೋ ಒಂದು ಸಣ್ಣ ಗಿಲ್ಟು ಸಹ ಅವ್ರಿಗೆ ಬಂದ್ಬಿಡುತ್ತೆ, ನೋಡೋರಿಲ್ಲ ಮಾಡೋರಿಲ್ಲ ಅನ್ನೋ ಒಂದು. ಸೊ ಆಕೆ ಅದೇ ಖುಷಿನೂ ಪಡೋಂಗಿಲ್ಲ, ಅದಕ್ಕೆ ಹೇಳ್ತಾರೆ ಮೈ ನೆರೆದು ಬಿಟ್ಟೆ ಅಲ್ಲ ನಾನು ಅನ್ನೋ ಒಂದು. ಇನ್ನೊಂದು ಏನಂತಂದರೆ, ಮೊದಲನೇ ಶೋನಲ್ಲಿ ಈ ಪಾತ್ರಕ್ಕೆ ನನಗೆ ಅಂಬೇಡ್ಕರ್ ಭವನದಲ್ಲಿ ಮಾಡಿದ್ದು ತುಂಬ ಒಳ್ಳೆ ಪ್ರತಿಕ್ರಿಯೆ ಸಿಕ್ತು. ನ್ಯೂಸ್ ಪೇಪರಲ್ಲೆಲ್ಲ ಬಂದಿತ್ತಾ? ನನ್ನ ಬಗ್ಗೆ ತುಂಬ ಒಳ್ಳೆ ಚೆನ್ನಾಗಿ ಬರೆದಿದ್ರು. ಓಕೆ, ಹಾಗಾಗಿ ನಾನಿವತ್ತು ಹಾಡಬೇಕು. ಮತ್ತು ಸ್ಪರ್ಧೆಗಳಲ್ಲಿ ಯಾರೂ ಸಹ ಇಂಥ ಗೀತೆಗಳನ್ನು ವ್ಯಕ್ತಪಡಿಸಲ್ಲ. ಸೊ ನನ್ನೊಂದು ಹೊಸ ಪ್ರಯತ್ನ ಇರಲಿ ಅಂಥೇಳಿ ಇವತ್ತು ನಾನು ಪ್ರಸ್ತುತಿ ಪಡಿಸ್ತೀನಿ. ಸೂಪರ್. ನಮ್ಮ ವೃಕ್ಷಮಾತೆ ಪದ್ಮಶ್ರೀ ಸಾಲುಮರದ ತಿಮ್ಮಕ್ಕನವರು ಇವತ್ತಿಗೆ ನಮ್ಮ ಜೊತೆ ಇಲ್ಲ, ಆದರೆ ಅವ್ರ ಜೊತೆ ಹಲವಾರು ವೇದಿಕೆಗಳನ್ನು ಹಂಚ್ಕೊಳ್ಳುವಂತಹ ಸೌಭಾಗ್ಯ ನನಗೆ ಸಿಕ್ಕಿತ್ತು. ಅವ್ರಿಗೆ ನಮ್ಮ ಗಾನ ಸಿಂಚನದ ಪರವಾಗಿ ಜೋರಾದ ಚಪ್ಪಾಳೆ ಬರಲಿ. 8,000ಕ್ಕೂ ಹೆಚ್ಚು ಮರಗಳನ್ನು ಅವ್ರು ಪೋಷಿಸ್ತವರು, ಬೆಳೆಸ್ತವರು. ಇವತ್ತೆಲ್ಲ ನಾವು ಉಸಿರಾಡ್ತಿದ್ದೀವಿ ಏನೋ ಆರಾಮಾಗಿ ಅಂದರೆ ಅದು ಅವರಿಂದಾನೆ. ಈಗ ಅವರಂಥವ್ರು ಒಬ್ಬರು ನಾವು ಹುಡುಕಿದ್ರೂ ಎಲ್ಲೂ ಯಾಕೋ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಅವರಿಗೆ ಅವರೇ ಸಾಟಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಗೌತಮಿ. ಥ್ಯಾಂಕ್ ಯು. ಅರ್ಚನಾ ಮ್ಯಾಮ್, ಎಂಥ ಮಹಾತಾಯಿನ ನೆನೆಸ್ಕೊಂಡು ಹಾಡ್ದಿಯಲ್ಲಮ್ಮ. ಥ್ಯಾಂಕ್ ಯು. ಇಷ್ಟೆಲ್ಲ ಕಷ್ಟಗಳು, ಅವ್ರ ಜೀವನದ ಕಥೆಗಳು ನಮಗೆಲ್ಲ ಗೊತ್ತಿರೋದೆ. ಅಷ್ಟೆಲ್ಲ ಕಷ್ಟ ಅನುಭವಿಸಿದ್ರು ಅವರು ಒಂದು ದಿವಸವೂ ಜೀವನೋತ್ಸಾಹವನ್ನು ಕಳ್ಕೊಳ್ಳದೆ, ಏನೂ ಪ್ರತಿಫಲಾಪೇಕ್ಷೆ ಇಲ್ಲದೆ ನಮಗೆಲ್ಲ ಮೋಸ್ಟ್ ಪ್ರೆಷಿಯಸ್, ನಮಗೆಲ್ಲ ಉಸಿರು ಕೊಟ್ಟಿದ್ದಾರೆ. ಹೌದು, ಪರಿಶುದ್ಧ ಗಾಳಿಯನ್ನು ಕೊಟ್ಟಿದ್ದಾರೆ.
ಸಾವಿರಾರು ಮರಗಳನ್ನು ನೆಟ್ಟು, ಗಿಡಗಳನ್ನ ನೆಟ್ಟು ಅವನ್ನ ಬೆಳೆಸಿ ಮರ ಮಾಡಿ ಅವನ್ನೇ ತಮ್ಮ ಮಕ್ಕಳು ಅಂತ ಪೋಷಿಸಿ, ನಿಜವಾಗ್ಲೂ ಐಶು ಹೇಳಿದಾಗ ಆ ಥರದವರು ನ ಭೂತೋ ನ ಭವಿಷ್ಯತಿ, ಹಿಂದೆ ಇರಲಿಲ್ಲ ಮುಂದೆ ಕಾಣೋದಿಲ್ಲ ಅಷ್ಟೆ. ಅಂಥ ಮಹಾತಾಯಿಯನ್ನು ನೀವು ಅವ್ರಿಗೆ ಡೆಡಿಕೇಟ್ ಮಾಡಿ ಅವರನ್ನು ಈ ವೇದಿಕೆಗೆ ಕರ್ಕೊಂಡು ಬಂದ್ರಿ. ನಿಮಗೆ ಥ್ಯಾಂಕ್ ಯು ಗೌತಮಿ. ಥ್ಯಾಂಕ್ ಯು ಸೊ ಮಚ್. ಎಷ್ಟು ಚಂದ ಎಲ್ಲ ಅಕ್ಕಪಕ್ಕದಲ್ಲಿ ನಮ್ಮ ಟೀಮ್ ಅವರು ಗಿಡಗಳನ್ನೆಲ್ಲ ಇಟ್ಟು ಅದಕ್ಕೊಂದು ಚಂದದ ವೇದಿಕೆಯನ್ನು ಸಜ್ಜು ಮಾಡಿ ಅವರಿಗೊಂದು ಚಪ್ಪಾಳೆ ಬರಬೇಕಲ್ವಾ. ಎಷ್ಟು ವಿಭಿನ್ನವಾಗಿ ಕಾಣ್ತಾ ಇದೆ. ಆಮೇಲೆ ಎಷ್ಟು ಒಳ್ಳೆ ಹಾಡಮ್ಮ ಇದು. ನಾವು ಎಲ್ಲೋ ಇನ್ನೊಂದು 2 ನಿಮಿಷ ನೀವು ಹಾಡಿದ್ರೆ ಬಹುಶಃ ನಾವು ಇಲ್ಲೇ ಮಲ್ಕೊಂಡು ಬಿಡ್ತಿದ್ವೋ ಏನೋ, ಅಷ್ಟು ಪೀಸ್ಫುಲ್ ಆಗಿತ್ತು. ಅಂದರೆ ನಾನು ಇದನ್ನು ನೀವು ಬೋರಿಂಗಾಗಿ ಹಾಡಿದ್ರಿ ಅಂತ ಹೇಳ್ತಾ ಇಲ್ಲ, ಅಷ್ಟು ಪ್ರಶಾಂತತೆಯನ್ನು ತಂದ್ರಿ ನೀವು ವೇದಿಕೆ ಮೇಲೆ ಅಂತ ಹೇಳ್ತಾ ಇದ್ದೀನಿ. ಅಷ್ಟು ನೆಮ್ಮದಿಯಾಗಿತ್ತು ಈ ಹಾಡು. ಫೈನ್ ಟ್ಯೂನಿನ ಅವಶ್ಯಕತೆ ಇನ್ನೂ ಇದೆ. ಆಮೇಲೆ ಆ ಫಸ್ಟ್ ಬೇರೆ ಒಂದು ರಿದಮಲ್ಲಿ ಹಾಡ್ತಿರಲ್ಲ, ಅದು ಅತ್ಯಂತ ಆಪ್ಯಾಯಮಾನವಾಗಿತ್ತು. ರಿದಮ್ ಚೇಂಜ್ ಆದಮೇಲೆ ಅಲ್ಲಿ ಸ್ವಲ್ಪ ಆಚೆ ಈಚೆ ಆಯಿತು. ಕೆಲವು ಸಂಗತಿಗಳು ಮಾಡುವಾಗ ರೇಂಜ್ಗೆ ಹೋದಾಗ ನಿಮ್ಮ ವಾಯ್ಸಲ್ಲಿ ಒಂದು ಸ್ವಲ್ಪ ನಡುಕ ಎಲ್ಲ ಕಾಣಿಸ್ಕೊಳ್ತು. ಮತ್ತೆ ಹೇಳ್ತೀನಿ, ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ವಾಯ್ಸ್. ಸುಂದರವಾದ ಧ್ವನಿ. ಕಳೆದ ಸಂಚಿಕೆಯಲ್ಲಿ ಹುಂಜ ಬಂತಮ್ಮ ಅಂತ ಆ ಥರ ಫೋರ್ಸಿನ ಹಾಡು ಹಾಡಿ ಈ ಸಂಚಿಕೆಯಲ್ಲಿ ಇಷ್ಟು ಸಾಫ್ಟಾಗಿರೋ ಹಾಡನ್ನು ಹಾಡಿದವ್ರಿಗೆ ಒಂದು ಚಪ್ಪಾಳೆ ಬರಬೇಕಲ್ವ. ಏನು ವೆರೈಟಿ ಅದು, ಎಂಥ ಶಿಫ್ಟ್ ಅದು. ವೆರಿ ಗುಡ್ ಗೋವಿಂದಮ್ಮ, ಅದ್ಭುತವಾಗಿ ಹಾಡಿದ್ರಿ. ಹೀಗೆ ಇಂಪ್ರೂವ್ ಮಾಡ್ಕೋತಾ ಹೋಗಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಮ್ಯಾಮ್. ಮುನಿರಾಜು ಸರ್, ವೃಕ್ಷಮಾತೆ ಆ ನಾಟಕದಲ್ಲಿ ನೀವೇ ಅಭಿನಯ ಮಾಡಿರೋದ್ರಿಂದ ನಿಮಗದು ಆ ಹಾಡಿನ ಸಾಹಿತ್ಯ ಅದೆಲ್ಲ ತುಂಬ ಚೆನ್ನಾಗಿ ಅರ್ಥ ಆಗಿದೆ. ಹಾಗಾಗಿ ಎಲ್ಲಿ ಏನು ಹಾಡಬೇಕು ಮತ್ತು ಯಾಕೆ ಈ ಥರ ಸಂತೋಷದ ಸಂದರ್ಭದಲ್ಲೂ ನಿಮ್ಮ ಕಣ್ಣಲ್ಲಿ ನೀರು ಯಾಕೆ ಬರುತ್ತೆ ಅಂತಂದರೆ ಆ ಪದಗಳನ್ನೆಲ್ಲ ಕೇಳ್ತಾ ಹೋದಾಗ ಒಂದು ಹೆಣ್ಣು ಮಗುಗೆ ಎಂಥ ಸಂದರ್ಭದಲ್ಲಿ ಯಾವ ರೀತಿ ಆಕೆನ ಪೋಷಣೆ ಮಾಡಬೇಕು ಅನ್ನೋದು ಮಾಡಲಿಲ್ಲ ಅಂದರೆ ಆಕೆಗೆ ಆಗುವಂಥ ಸಂಕಟ ಏನು ಮತ್ತು ಆಕೆಯ ಬೇರೆ ಬೇರೆ ರೀತಿಯಲ್ಲಿ ಆಕೆಯ ಮೇಲಾಗೋ ಪರಿಣಾಮ ಏನು ಅಲ್ವಾ, ಇದನ್ನೆಲ್ಲ ಹೇಳ್ತಾ ಹೋದ್ರಿ. ಆಮೇಲೆ ಆ ದೂರಿ ಹಾಡ್ತಾ ಇದ್ರೆ ಜೋಗಳ ಪದ ನೆನಪಾಯಿತು. ಆಮೇಲೆ ಅದನ್ನು ಚಿಟಿಕೆ ಶಬ್ದ ಎಲ್ಲ ಬರ್ತಾ ಇತ್ತಲ್ಲ, ಅದು ನಾನೇ ಮಾಡಿದ್ದು ಸರ್. ನೀವೇ ಮಾಡಿದ್ದು. ಅಲ್ಲಿ ಅಂತಾರಲ್ಲ, ಇಲ್ಲ ಸರ್, ಇದೇ ಬಿ ಜಿ ಎಮ್ ಇದೆ. ಅದು ಬಿ ಜಿ ಎಮ್ ಮಾಡ್ತೀರಾ? ನಮ್ಮ ಸಾಮಾನ್ಯವಾಗಿ ದೂರಿ ಆಡ್ಬೇಕಾರೆ ಅಂತ ಮಧ್ಯದಲ್ಲಿ ದೂರಿ ಅಂತಾರೆ, ನೀವು ಚಿಟಿಕೆ ಹಾಕಿದ್ರಿ. ಅಂದ್ರೆ ಆ ಸಂದರ್ಭದಲ್ಲಿ ಆಕೆ ತುಂಬಾ ಭಯ ಪಟ್ಟಿರ್ತಾಳಲ್ವಾ, ಸೊ ಆ ಭಯ ಹೋಗ್ಲಾಡಿಸ್ಬೇಕು ಅಂತ ಹೇಳಿ ತುಂಬಾ ಶಾಂತವಾಗಿರ್ಲಿ ಅಂತ ಹೇಳಿ ಅವರು ಅದನ್ನ ಬಳಸಲ್ಲ, ಶಾಂತವಾಗಿ ತುಂಬಾ ಸಾಫ್ಟ್ ಆಗಿ ಹೇಳ್ತಾರೆ. ಒಳ್ಳೆ ಕ್ಲಾರಿಫಿಕೇಶನ್, ಇದು ಭಾಳ ಚೆನ್ನಾಗಿ ಹೇಳಿದ್ರಿ. ಅದನ್ನು ಒಳ್ಳೇದಾಗ್ಲಿ. ಅದಕ್ಕೆ ನೀವು ಆ ನಾಟಕದಲ್ಲಿ ಅಭಿನಯ ಮಾಡಿರೋದ್ರಿಂದ ಅದು ನಿಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಅದು ಎಲ್ಲ ಏನು, ಅದರ ಅರ್ಥ ಏನು ಎಲ್ಲವೂ ನಿಮ್ಗೆ ಗೊತ್ತಿರೋದ್ರಿಂದ. ಬಟ್ ಕೊನೆಯಲ್ಲಿ ಭಾಳ ಸಂಕಟದ ವಿಷಯ, ಅದು ಸಂಕಟದ ವಿಷಯ. ಅದಕ್ಕೆ ಹೇಳೋದು ಹೆಣ್ಮಕ್ಳಿಗೆ ತಾಯಿ ಇರಬೇಕು ಯಾವಾಗಲೂ. ಅದು 100% ಸತ್ಯ. ಅಂಥ ಸಂದರ್ಭದಲ್ಲಿ ತಾಯಿ ಇದ್ದರೆ ಮಾತ್ರ ಆಕೆನ ಆರೈಕೆ ಮಾಡೋದು, ಇದನ್ನೆಲ್ಲ ಮಾಡ್ಕೊಳ್ಳೋದು. ಅದಕ್ಕೆ ಮೊದಲ ಚೊಚ್ಚಲ ಹೆರಿಗೆಗೆ ತಾಯಿ ಮನೆಗೆ ಯಾಕೆ ಕಳಿಸ್ತಾರೆ ಅಂದರೆ ಅತ್ಯಂತ ಸೇಫೆಸ್ಟ್, ಅಂದರೆ ಭಾಳ ಸೇಫೆಸ್ಟ್ ಜಾಗ ತಾಯಿ ಮಡ್ಲು ಒಂದೇ. ಒಳ್ಳೇದಾಗಲಿ, ಒಳ್ಳೆ ಹಾಡನ್ನು ಕೊಟ್ರಿ. ಥ್ಯಾಂಕ್ ಯು ಸರ್. ವೇಣುಗಲ್ ಸರ್. ಗೋವಿಂದಮ್ಮ ಅವರೇ ಸರ್, ಒಳ್ಳೆ ಹಾಡಮ್ಮ. ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕನ ಜೊತೆ ನಾವೊಂದು 2-3 ವೇದಿಕೆಗಳು ಹಂಚ್ಕೊಂಡಾಗ ಅವರು ಎಷ್ಟು ಸರಳ ಸಜ್ಜನರು ಅನ್ನೋದು ಮತ್ತು ಅವರ ಸೇವೆ ಭಾಳಷ್ಟು ಗಣ್ಯರು ಅವ್ರ ಬಗ್ಗೆ ಹೇಳಿದ್ದಾರೆ, ಆಮೇಲೆ ಕಣ್ಣಾರೆ ನೋಡಿದ್ದಾರೆ. ಅದು ಇಡೀ ಪ್ರಪಂಚಕ್ಕೆ ಮಾದರಿಯಾಗಿದೆ. ಇವತ್ತು ಬರೀ ನಮ್ಮ ದೇಶದಲ್ಲೆಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಅವರು ಇವತ್ತು ಹೆಸರು ಮಾಡಿ ಇದ್ದಾರೆ. ನಗುವನ್ನೇ ನಾ ತರುವೆ ಮಲಗು ಮಲಗೆನ್ನ ಮಗಳೇ ದೂರಿ 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 ಅಂತ ಒಂದು ವೃಕ್ಷ ಮಾತೆಯನ್ನು ನೆನೆಸ್ಕೊಂಡು ನೀವು ಒಳ್ಳೆಯ ಒಂದು ಹಾಡನ್ನು ಕೊಟ್ರಲ್ಲ, ತುಂಬ ಚೆನ್ನಾಗಿ ಆಡಿದ್ರಿ. ಖುಷಿಯಾಯಿತು. ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು ಸರ್. ಈ ಹಾಡನ್ನು ನೀವೆಲ್ಲಾದರೂ ಬೇರೆ ಕಡೆ ಹಾಡಿದಾಗ ಸರ್ ಹಾಡಿ ಇದನ್ನು ಹಾಡಿ, ಒಳ್ಳೆಯದು.
ಯಾವುದಾದ್ರೂ ಕಾರ್ಯಕ್ರಮದಲ್ಲಿ ಹಾಡಿದಾಗ ಇದ್ರ ಹಿನ್ನೆಲೆ ಹೇಳ್ಬಿಟ್ಟು ಹಾಡಿ, ಇಲ್ಲಾಂದರೆ ಅರ್ಥ ಆಗಲ್ಲ ಅದು. ಏನು ಯಾರಿಗೆ ದೂರಿ ಹೇಳಿದ್ರು, ಆಮೇಲೆ ಏನಾಯಿತು, ಯಾಕೆ ಇವರು ಕಣ್ಣಲ್ಲಿ ನೀರು ಹಾಕಿದ್ರು, ಈ ಥರದ್ದೆಲ್ಲ ಒಂದು ಗೊಂದಲ ಶುರು ಆಗಿಬಿಡುತ್ತೆ. ಈ ಕಥೆನ ಒಂದು 2 ಸಾಲಲ್ಲಿ 3 ಸಾಲಲ್ಲಿ ಹೇಳ್ಬಿಟ್ಟು ಹಾಡಿ, ತುಂಬ ಚೆನ್ನಾಗಿದೆ ಇದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಗೌತಮಿ, ಒಳ್ಳೇದಾಗಲಿ ನಿಮಗೆ. ಗಗರಾನ ಇವರು ವೇದಿಕೆ ಮೇಲೆ ಬಳಸ್ತಾರೋ ಇಲ್ವೋ, ಅದೇ ಇದ್ದಿದ್ರೆ ಒಳ್ಳೆ ಕಾಮೆಂಟ್ಸ್ ಕೊಡ್ತೀರಿ ಅನ್ನೋದು, ಚೆನ್ನಾಗಿ ಹಾಡ್ತಾರೆ ಅನ್ನೋದು. ಅಕಸ್ಮಾತ್ ಇದಿಲ್ಲ ಅಂದರೆ ಓ ನಾನು ಡೇಂಜರ್ ಝೋನ್ಗೆ ಹೋಗ್ತೀನಿ ಅನ್ನೋದು. ಹಾಗೇನಿಲ್ಲ, ಇದು ಅಭ್ಯಾಸ ಆಗ್ಬಿಟ್ಟಿದೆ. ಅವ್ರು ಆಕ್ಚುಲಿ ಅವತ್ತು ಬಂದು ಹೇಳ್ತಾ ಇದ್ರು, ಅವತ್ತು ನಾನು ಇದನ್ನ ನೀವು ಹೇಳಿಲ್ಲ ಅನ್ಬಿಡಿ, ಅದೇ ಇದನ್ನ ಬಿಟ್ಟೋಗ್ಬಿಟ್ಟೆ ನಾನು, ಅದಿಲ್ಲ ಅಂದ್ರೆ ಏನೋ ಕಳ್ಕೊಂಡಿದ್ದೀನಿ, ಕಾನ್ಶಿಯಸ್ ಎಲ್ಲ ಅದ್ರ ಮೇಲೆ ಇದ್ಬಿಡುತ್ತೆ. ಓಕೆ, ನಿಮ್ಮ ಕೈಯಲ್ಲೇ ಚಂದ ಇದು. ಥ್ಯಾಂಕ್ ಯು ಸೋ ಮಚ್. ಹಾಗೆ ಇವತ್ತು ನಮ್ಮ ತಂಡದ 3 ಕಲಾವಿದರು ನನ್ನ ಜೊತೆ ಬಂದಿದ್ದಾರೆ. ತಿಮ್ಮಕ್ಕ ನಾಟಕ ಮಾಡಿದವರೇ. ಓ ಹೌದಾ? ಅದರಲ್ಲಿ ಅರುಣ್ ಅಂತ ಹೇಳಿ ಅಜ್ಜಿಯವರ ಸಾಕು ಮಗನ ಪಾತ್ರ ಮಾಡಿದ್ರು. ಓಕೆ, ನಮಸ್ತೆ ಅರುಣ್ ಅವರೇ, ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ರಶ್ಮಿತಾ, ತಿಮ್ಮಕ್ಕ ಅಜ್ಜಿಯ ಗೆಳತಿ. ಓಕೆ. ತೇಜಸ್ವಿನಿ, ತಿಮ್ಮಕ್ಕ ಅಜ್ಜಿಯ ಗೆಳತಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯ ಹಾಡನ್ನು ಪ್ರಸ್ತುತ ಮಾಡಿದ್ದೀರಿ ನಮ್ಮ ಎಲ್ಲರ ಸಮ್ಮುಖದಲ್ಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಜನರ ಪದಲಾಲಿತ್ಯ, ಕನಸಲ್ಲೂ ಕಾಡೋ ದನಿಗಳು, ಪ್ರತಿಯೊಂದು ಧ್ವನಿಯಲ್ಲೂ ಬದುಕಿನ ಸ್ಪರ್ಶ ಇತ್ತು, ಮಣ್ಣಿನ ವಾಸನೆ ಇತ್ತು, ನಿಜವಾದ ಭಾವ ಇತ್ತು. ಜನಪದದ ಶಕ್ತಿ ಅದರ ಸರಳತೆಯಲ್ಲಿದೆ. ಪರಂಪರೆಗಳೊಂದಿಗೆ ಕಲೆಯನ್ನು ದಾಟಿಸುತ್ತಿರುವಂತಹ ಎಲ್ಲ ಕಲಾವಿದರಿಗೂ ನಮನಗಳನ್ನು ಸಲ್ಲಿಸ್ತಾ, ನಾಳಿನ ಸಂಚಿಕೆಯಲ್ಲಿ ಯಾರು ಹಾಡ್ತಾರೆ, ಯಾರು ಇರ್ತಾರೆ, ಯಾರು ಮನೆಗೆ ಹೋಗ್ತಾರೆ, ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಗಾನಸಿಂಚನವನ್ನು ನೋಡ್ತೀರಾ ಅಲ್ಲ? ನಮಸ್ಕಾರ.